ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನನ್ನ ಡೈಲಿ ರೂಟೀನ್ ಹೇಗಿತ್ತು ಅಂತ ನೋಡೋಣ. ಮೊದಲಿಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಾಫಿ ಎಲ್ಲ ಕುಡಿದು ಬೆಳಗ್ಗೆ ಹೊರಗಡೆ ಬಂದು ನೀಟಾಗಿ ಬಾಗಿಲೆಲ್ಲ ತೊಳೆದು ಹೊಸಲೆಲ್ಲ ತೊಳೆದು ಡೈಲಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಬೇಕು. ನಾನು ಏನೇ ಮಿಸ್ ಮಾಡಿದ್ರು ಇದು ಮಾತ್ರ ಮಿಸ್ ಮಾಡೋಂಗಿಲ್ಲ. ನಮ್ಮಮ್ಮನ ಹತ್ರ ತುಂಬ ಚೆನ್ನಾಗಿ ಬೈಸ್ಕೊತೀನಿ ಅದಕ್ಕೋಸ್ಕರ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಆಫೀಸಿನ ಕಡೆ ನನ್ನ ಪಯಣನ ಸ್ಟಾರ್ಟ್ ಮಾಡಿದೆ. ಹಾಗೆ ಹೋಗ್ತಾ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಬರುತ್ತೆ ಅಂತ ವೆಯ್ಟ್ ಮಾಡಿದೆ. ಹಾಗೆ ಮೆಟ್ರೋ ಕೂಡ ಬಂತು. ಮೆಟ್ರೋ ಬಂದ ಕೂಡಲೇ ಮೆಟ್ರೋದಲ್ಲಿ ಹೋಗೋರಿಗೆ ಗೊತ್ತಿರುತ್ತೆ, ಹತ್ತಕ್ಕೆ ಜಾಗ ಬಿಡಲ್ಲ. ಇದು ಫಸ್ಟ್ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು. ಹಾಗೆ ಮೆಜೆಸ್ಟಿಕ್ ರೀಚ್ ಆಗಿ ಅಲ್ಲಿ ಟ್ರೈನ್ ಎಕ್ಸ್ಚೇಂಜ್ ಮಾಡಿ ಇಂದಿರಾನಗರಿಗೆ ರೀಚ್ ಆದೆ. ಇಂದಿರಾನಗರಿಗೆ ರೀಚ್ ಆದಮೇಲೆ ಮತ್ತೆ ಇಂದಿರಾನಗರಿಂದ ನಮ್ಮ ಆಫೀಸಿಗೆ ಹೋಗೋದಕ್ಕೆ ಒಂದು ಬಸ್ಸಲ್ಲೇ ಹೋಗಬೇಕು. ಹಾಗೆ ಬಸ್ ಸ್ಟಾಪಿಗೆ ಕಡೆ ಹೋಗೋಣ ಅಂತ ಹೋಗ್ತಿದ್ದೆ. ಹಾಗೆ ನಡ್ಕೊಂಡು ಬಸ್ ಸ್ಟಾಪಿಗೆ ರೀಚ್ ಆದೆ. ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದೆ. ಆಮೇಲೆ ಬಸ್ ಬಂತು, ಅದನ್ನು ಹತ್ಕೊಂಡು ಆಫೀಸ್ ಹತ್ರ ರೀಚ್ ಆದೆ. ನಮ್ಮ ಆಫೀಸ್ ಹತ್ರ ಈ ಥರ ದೊಡ್ಡ ದೊಡ್ಡ ಮರಗಳಿದೆ. ಇದ್ರ ತುಂಬ ಹೂವು ಬಿಟ್ಟಿದ್ದಾವೆ. ಈ ಹೂವು ನೋಡೋದಕ್ಕೆ ಸೇಮ್ ಬಾಲ್ ಥರ ರೌಂಡಾಗಿ ಚೆನ್ನಾಗಿರುತ್ತೆ. ಅದ್ರ ಆಫೀಸ್ ರೋಡ್ ತುಂಬ ಅದ್ರ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ. ಆದರೆ ನನಗೆ ಈ ಹೂವು ಇದ್ರ ಮುಂಚೆ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ನೋಡಿ ಇದೇ ಹೂವು. ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಆಫೀಸ್ ಕಾಂಪೌಂಡ್ ಒಳಗಡೆ ಬಂದು ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಇದ್ವು. ಹಾಗೆ ವೀಡಿಯೋ ಮಾಡ್ಕೊಳ್ತಾ ಹೋದೆ. ಹಾಗೆ ಹೋಗ್ತಾ ಲಿಫ್ಟ್ ಹತ್ರ ಹೋಗಿ ಲಿಫ್ಟ್ ಹತ್ಕೊಂಡು ಬೇಗ ಆಫೀಸ್ ಹತ್ರ ಹೋಗೋಣ ಅಂತ ಹೇಳಿ ಬೇಗ ಹೋಗ್ತಿದ್ದೆ. ಆಮೇಲೆ ಲಿಫ್ಟಿನಲ್ಲಿ ಬಟನ್ ಪ್ರೆಸ್ ಮಾಡಿ ಆಫೀಸ್ ಬಾಗಿಲು ಓಪನ್ ಮಾಡಿ ಆಫೀಸಲ್ಲಿ ಹೋಗಿ ಕೂತ್ಕೊಂಡಿದ್ದಾಯಿತು. ಆಫೀಸ್ ವರ್ಕ್ ಸ್ಟಾರ್ಟ್ ಆಯ್ತು ಇಲ್ಲಿಂದ. ಆಮೇಲೆ ಆಫೀಸ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರ್ತಿದ್ದೆ. ಮೆಟ್ರೋ ಅಪರೂಪಕ್ಕೆ ಖಾಲಿ ಇತ್ತು. ಆಮೇಲೆ ಮನೆ ಕಡೆ ಬಂದು ರೀಚ್ ಆದೆ. ಮನೆಗೆ ರೀಚ್ ಆದ ಕೂಡಲೇ ಈವ್ನಿಂಗ್ ಆಗಿತ್ತು. ಸ್ವಲ್ಪ ಬೇಗನೆ ಬಂದಿದ್ದೆ ಆಫೀಸಿಂದ. ಈವ್ನಿಂಗಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು. ಮನೇಲಿ ನೋಡಿದ್ರೆ ಏನೂ ಸ್ನ್ಯಾಕ್ಸ್ ಇರಲಿಲ್ಲ. ಓಕೆ, ಹಾಗೆ ಒಂದು ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಾಗ ಈ ಆನಿಯನ್ ಸಮೋಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಮೋಸಾಗೆ ಅಂತ ಹೇಳಿ ಫಸ್ಟು ಸಮೋಸ ಶೀಟ್ಸು ಮತ್ತು ಫಿಲ್ಲಿಂಗ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ರೆಡಿ ಮಾಡುವಷ್ಟರಲ್ಲೇ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆಗೋಗಿತ್ತು. ಆಮೇಲೆ ಈ ಸಮೋಸನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡೆ. ನೋಡಿ, ಇಷ್ಟು ಸಮೋಸ ಸಿಕ್ತು ನನಗೆ. ಆ ಸಮೋಸನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡೆ. ಸಮೋಸ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಇದ್ರ ರೆಸಿಪಿನೂ ಬೇಕಿದ್ರೆ ಶೇರ್ ಮಾಡ್ತೀನಿ, ನೀವು ಟ್ರೈ ಮಾಡಿ. ಹಾಗೆ ಸಮೋಸ ಜೊತೆಗೆ ಟೀ ಇಲ್ಲಾಂದರೆ ಹೇಗೆ, ಟೀ ಅಂತೂ ಬೇಕಲ್ಲ. ಹಾಗೆ ಸ್ವಲ್ಪ ಟೀನೂ ಮಾಡಿಕೊಂಡು ಸಮೋಸ ಎಲ್ಲ ತಿಂದು ಮುಗಿಸಿದೆ. ಅಷ್ಟರಲ್ಲಿ ನಮ್ಮಮ್ಮನೂ ಸ್ವಲ್ಪ ಹೂವು ತೊಗೊಬಂದಿದ್ರು. ನಾನು ಹೂವು ಕಟ್ತೀನಿ ಅಂತ ಹೇಳಿದೆ. ನನಗೆ ಆ ಹೂವು ಸ್ವಲ್ಪ ದಿಂಡು ಥರ ಕಟ್ಟಬೇಕು ಅಂತ ತುಂಬ ದಿನದಿಂದ ಟ್ರೈ ಮಾಡ್ತಾನೆ ಇದ್ದೆ. ನಾನು ಯೂಟ್ಯೂಬೆಲ್ಲ ನೋಡ್ತೀನಿ, ಟ್ರೈ ಮಾಡ್ತೀನಿ, ಅದನ್ನಂತೂ ಕಟ್ಟೋದಕ್ಕೆ ಬರ್ತಿಲ್ಲ. ಆವತ್ತು ಹಾಗೆ ಎಲ್ಲ ನೋಡ್ಕೊಂಡು ಟ್ರೈ ಮಾಡಿ ಕೊನೆಗೆ ಹಾಗೋ ಹೀಗೋ ಒಂದು ಸ್ವಲ್ಪ ಕಟ್ಟೋದಕ್ಕೆ ಬಂತು. ಅದನ್ನು ಹಾಗೆ ಸ್ವಲ್ಪ ಕಟ್ತಾ ಕೂತಿದ್ದಾಗ ಸಾಕು, ನಾನು ಇಷ್ಟೇ ಕಟ್ಟೋದು ಅಂತ ಹೇಳಿ ನಮ್ಮ ಅಮ್ಮಂಗೆ ಹೇಳಿದಾಗ ಅವರು, ಇಷ್ಟು ಕಟ್ಟಿದೆಯಲ್ಲ, ಹೆಂಗೋ ಟ್ರೈ ಮಾಡಿದ್ಯಾ, ಬರ್ತಿದೆ ಚೆನ್ನಾಗಿ, ಇನ್ನೊಂದು ಸ್ವಲ್ಪ ಕಟ್ಟು, ನಾಳೆ ದೇವರಿಗಾದರೂ ಇಡೋಕ್ಕಾಗತ್ತೆ ಅಂತ ಹೇಳಿದ್ರು. ಆಯಿತು, ಹೆಂಗೂ ನನಗೂ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇನ್ನೂ ಸ್ವಲ್ಪ ಕಟ್ತಾ ಕೂತ್ಕೊಂಡೆ. ಆಮೇಲೆ ಕಟ್ಟಿ ಒಂದು ಅರ್ಧ ಮೊಳದಷ್ಟು ಕಟ್ಟಿಲ್ಲ. ಹಾಗೆ ಅದನ್ನೆಲ್ಲ ಕಟ್ಟಿ ಮುಗಿಸಿದ್ಮೇಲೆ ಹಿಂಗಿತ್ತು ನೋಡಿ ಹೂವು. ಈ ಥರ ಕಟ್ಟಿದ್ದೆ. ಹಂಗೋ ಹಿಂಗೋ ಟ್ರೈ ಮಾಡಿದ್ದಕ್ಕೆ ಸ್ವಲ್ಪ ಚೆನ್ನಾಗೇ ಬಂದಿತ್ತು. ಆದರೆ ತುಂಬ ಪರ್ಫೆಕ್ಟಾಗಿ ಏನಿರಲಿಲ್ಲ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.